ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಲ್ಲಿ 28 ಗೆಲ್ತಕ್ಕಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿದೆ. ಅದಕ್ಕೆ ಮುನ್ನುಡಿಯನ್ನು ನಿನ್ನೆ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರ ಗೆಲುವು ನಮಗೆ ಆ ಮುನ್ನುಡಿಯನ್ನು ಬರೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅವರೂ ಕೂಡ ನಾನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಇವತ್ತು ಸಾರಾ ಸಗಟಾಗಿ ಮೈತ್ರಿಯನ್ನು ಅಂದರೆ BJP ಮತ್ತು JDS ಮೈತ್ರಿಯನ್ನು ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ನಿನ್ನೆಯ ಚುನಾವಣೆಯ ಫಲಿತಾಂಶ ಒಂದು ಉದಾಹರಣೆ ಅನ್ನೋದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಹೌದು ಮೋದಿ ಗ್ಯಾರಂಟಿ ಸಿಕ್ಕಿದೆ. ಏನು ಗ್ಯಾರಂಟಿ ಗೊತ್ತಾ? ಈಗ ನೀವೇನು ಹೊಸ ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಬರಬೇಕಾಗಿಲ್ಲ. BJP ನಾಯಕರೇ, ಈಗಾಗಲೇ ಮಹಿಳೆಯರಿಗೆ ನೀವು ಒಂದು ಗ್ಯಾರಂಟಿ ಕೊಟ್ಟಿದ್ದೀರಾ. ಅದು ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ನೀವು ಈಗಾಗಲೇ ಮಹಿಳೆಯರಿಗೆ ಕೊಟ್ಬಿಟ್ಟಿದ್ದೀರಾ. ಹಂಗಾಗಿ ಇನ್ನು ಮುಂದೆ ಈ ರೀತಿ ಸುಳ್ಳು ಹೇಳ್ಕೊಂಡು ಮತ್ತೆ ನಮ್ಮನ್ನು ಮೋಸ ಮಾಡಲಿಕ್ಕೆ ಬರಬೇಡಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಮನ ಭಕ್ತರರು ನಾವು. ಮೊನ್ನೆ ಸಂಸತ್ನಲ್ಲಿ ಮೋದಿಯವರು ಹೇಳ್ತಾ ಇದ್ರಂತೆ, ಮತ್ತೊಮ್ಮೆ ನೀವು ನಮಗೆ ಅಧಿಕಾರವನ್ನು ಕೊಡಿ. 10 ವರ್ಷಗಳಿಂದ ಕೊಟ್ಟಿರೋದೇನು ಅಧಿಕಾರ ಅಲ್ವಾ? ಬರೀ 60 ದಿನ ಕೊಡಿ. ನಿಮಗೆ ಪೆಟ್ರೋಲ್ ಡೀಸೆಲ್ 40 ರೂಪಾಯಿ 50 ರೂಪಾಯಿ ಕೊಟ್ಬಿಡ್ತೀವಿ. ಬರೀ 60 ದಿನ ನಮ್ಗೆ ಅಧಿಕಾರ ಕೊಡಿ. ಗ್ಯಾಸ್ನ 400 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತು? ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟ್ಗಳಿಗೆ 15,000 ಸಾವಿರ ತುಂಬಿಬಿಡ್ತೀವಿ ಅಂದ್ರಲ್ಲ, ಎಲ್ಲೋಯ್ತದು? ಮತ್ತು ನಾನು ಬಂದ ತಕ್ಷಣ ನಿಮಗೆ ಮಹಿಳಾ ಮೀಸಲಾತಿ ಕೊಟ್ಬಿಡ್ತೀನಿ ಅಂದ್ರಲ್ಲ, ಈಗ ಪುನಃ ಮೊನ್ನೆ ಅನೌನ್ಸ್ ಮಾಡಿ ಸುಮ್ಮನೆ ಕೂತಿದ್ದಿರಲ್ಲ, ಅದೆಲ್ಲೋಯ್ತು? ನನ್ನ ಕೈಯಲ್ಲಿ ಕಮಲ ಕೊಡಿ, ನಿಮ್ಮ ಕೈಗೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದ್ದು ಇವತ್ತಿಗೂ ಕೂಡ ನನ್ನ ಕಿವಿನಲ್ಲೇ ಇದೆ. ಮೋದಿ ಅವ್ರದ್ದು ಆವಾಗಿನ ಒಂದು ಪ್ರಣಾಳಿಕೆಯ ಭರವಸೆ ಗ್ಯಾರಂಟಿ, ಆ ಗ್ಯಾರಂಟಿಗಳೆಲ್ಲ ಎಲ್ಲೋದ್ವು? ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಮಾಡಬೇಕಾಗಿದೆ. 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂದ್ರಲ್ಲ, ಅದೆಲ್ಲೋಯ್ತು? ಇನ್ನು ಪುನಃ ಈ ಸಲನೂ ಗೆಲ್ಲಿಸ್ಬಿಟ್ರೆ ನೀವು ಇನ್ನೇನು ಕೊಡ್ತೀರಾ? ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ನೀವು ಕಿತ್ಕೊಂಡು ಇವತ್ತು ED IT ಅಂತಕ್ಕಂಥ ಸ್ವಾಯತ್ತ ಸಂಸ್ಥೆಗಳನ್ನು ನಿಮ್ಮ ಕೈಲಿಟ್ಕೊಂಡು ಇವತ್ತು ನೀವು ಯಾವ ರೀತಿ ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದೀರಾ ಅನ್ನೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಿನ್ನೆ ನೋಡಿ, ಇವತ್ತು ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆಪ್ನ ಅಭ್ಯರ್ಥಿ ಗೆದ್ದಿದ್ದ ಕಡೆ ಇವರು ಅಧಿಕಾರಿಗಳನ್ನ ಇಟ್ಕೊಂಡು 8 ಮತಗಳನ್ನು ತಿರ್ಚಿಸಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಮೇಯರ್ ಮಾಡ್ತಾರೆ. ಎಷ್ಟು ಅವಮಾನದ ವಿಚಾರ ಇದು. ಇದು ಒಂದು ಉದಾಹರಣೆ. ಬಿಲ್ಕಿಸ್ ಬಾನು ವಿಚಾರನೆ ತಗೊಳ್ಳಿ. ನೀವು ಜೈಲಿಗೆ ಕಳಿಸಿರೋರನ್ನ ಕರ್ಕೊಂಡು ಬಂದು ಹಾರ ಹಾಕ್ತೀರಾ. ಇದು BJPಗರ ಮನಸ್ಥಿತಿ. ಇವತ್ತು ನಾನು ರಾಮನ ಭಕ್ತ, ನಾನು ಕೂಡ, ನಾವೆಲ್ಲರೂ ರಾಮನ ಭಕ್ತರು. ರಾಮನ ಪೂಜೆಯನ್ನು ಮಾಡ್ತೀವಿ. ರಾಮನ ಪೂಜೆಯನ್ನು ನಾವು ಭಕ್ತಿಯಿಂದ ಮಾಡ್ತೀವಿ. ನಿಮ್ಮ ಥರ ಬೂಟಾಟಿಕೆಗೋಸ್ಕರ ರಾಮನನ್ನು ನಾವು ಬಳಸ್ಕೊಳ್ತಾ ಇಲ್ಲ. ನಾನು ಆ ರಾಮ ದೇವರನ್ನೇ ಕೇಳ್ಕೊಳ್ತೀನಿ. ಇವತ್ತು ನಿಜಕ್ಕೂ ಕೂಡ 10 ವರ್ಷದಿಂದ ಯಾವ ಸರ್ಕಾರ ಇತ್ತು, ಯಾವ ನಾಡಿತ್ತು, ರಾಮರಾಜ್ಯವನ್ನು ಮಾಡಲಿಕ್ಕೆ ಇನ್ನೊಂದು ಬಾರಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಮೋದಿಯವರು ಅವಕಾಶವನ್ನು. ಹಂಗಾರೆ 10 ವರ್ಷಗಳಿಂದ ಯಾವ ರಾಜ್ಯ ಇತ್ತು? ರಾಮರಾಜ್ಯ ಇರಲಿಲ್ವಾ? ಮಹಿಳಾ ವಿರೋಧಿ, ಜನ ವಿರೋಧಿ, ಯುವಕರ ವಿರೋಧಿ, ರೈತರ ವಿರೋಧಿ, ಕಾರ್ಮಿಕರ ವಿರೋಧಿ ಸರ್ಕಾರ ಇತ್ತು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಹಂಗಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತ ಈ ಒಂದು BJP ಸರ್ಕಾರವನ್ನು ಒದ್ದೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ, ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾವು ಈಗಾಗಲೇ ಮೋದಿ ಗ್ಯಾರಂಟಿ ಏನು ಸಿಕ್ಕಿದೆ, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ರಾಮರಾಜ್ಯದ ಕನಸು ಕಂಡಿದ್ರೆ, ಅದನ್ನು ಜಾರಿಗೆ ತಂದಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೀತಾ ಇರ್ತಕ್ಕಂತಹ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಈ ಜೋಡೆತ್ತುಗಳ ಸರ್ಕಾರದಲ್ಲಿ ಮತ್ತೊಮ್ಮೆ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಗೆಲ್ಲಿಸ್ಕೊಂಡು ಬಂದರೆ ಖಂಡಿತ 2,000 ಗೃಹಲಕ್ಷ್ಮಿ, 200 ಯೂನಿಟ್ ಗೃಹ ಜ್ಯೋತಿ, 3,000 1,500 ಯುವ ನಿಧಿ, 10 kg ಅನ್ನಭಾಗ್ಯ, ಜೊತೆಗೆ ಉಚಿತವಾಗಿ ಓಡಾಡ್ತಕ್ಕಂಥ ಶಕ್ತಿ ಸಾರಿಗೆ ನಮಗೆಲ್ರಿಗೂ ಮಹಿಳೆಯರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೊಮ್ಮೆ ನಾವು ಬೆಂಬಲಿಸಿ ಗೆಲ್ಲಿಸೋಣ ಅನ್ನೋ ಒಂದೇ ಒಂದು ಲೈನನ್ನು ಇಟ್ಕೊಂಡು ನಾವು ಇವತ್ತು ಚುನಾವಣೆಗೆ ಹೋಗೋಣ.